ನನ್ನ ಬಂಗಾರಿ, ಸುಮ್ಮನೆ ರಮ್ಮ, ಸುಮ್ಮನೆ ಇರೋ, ಅಳಬಾರ್ದು. ಹುಚ್ಚುಡ್ಗಿ, ಯಾಕೆ ಮಾಡ್ತೀಯ? ನಾನೀಗ ಬಂದಾಯ್ತಲ್ಲ. ರಾಹುಲ್ ಅವ್ರು ಇಲ್ದೇ ಇದ್ದಿದ್ರೆ ಒಂಟಿ ಆಗ್ಬಿಡ್ತಿದ್ದೆ ದೊಡ್ಡಯ್ಯ. ತಾತ, ಹಾಗೆಲ್ಲ ಏನೂ ಇಲ್ಲ ಬಿಡಿ ತಾತ. ಸರಸು ಹಿಂದೆ ಇಡೀ ಊರೇ ನಿಂತಿದೆ ಅಂತ ನನಗೆ ಅರ್ಥ ಆಯ್ತು. ಅಮ್ಮನಿಂದ ಅಪ್ಪನಿಂದ ದೂರ ಇರೋ ಹೆಣ್ಣು ಹುಡುಗಿ ಅಲ್ವನಪ್ಪ. ಇಂಥ ಸಮಯದಲ್ಲಿ ತನ್ನವರು ಅಂತ ಯಾರೂ ಇಲ್ದಿದ್ದಾಗ ಆಗೋವಂಥ ನೋವು ನಿನಗೆ ಹೇಗೆ ಗೊತ್ತಾಗುತ್ತೆ? ಆ ಒಂಟಿತನನ ಅನುಭವಿಸ್ತಿರೋ ನನಗೆ ಮಾತ್ರ ಸರಸು ನೋವು ಅರ್ಥ ಆಗತ್ತೆ. ಎಲ್ಲಿ ಆ ದೊಡ್ಡವಳಾಗಿರೋ ಚಿಕ್ಕ ಮೊಮ್ಮಗಳು? ಒಳಗಡೆ ಇದ್ದಾಳೆ ದೊಡ್ಡಯ್ಯ. ಇಲ್ಲಿ ಕೊಡಿ, ತಗೊಳಮ್ಮ. ರಾಹುಲ್, ನನ್ನ ಜೊತೆ ಬಾ. ಮುಂದಿನ ಕೆಲಸ ಏನ್ ಮಾಡ್ಬೇಕಂತ ಮಾತಾಡೋಣ. ಏನ್ ಬೇಡ ದೊಡ್ಡಯ್ಯ. ಏನೋ ಒಂದ್ 20-30 ಜನನ್ ಕರ್ದು ಚಿಕ್ಕದಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೀವೇನು ಖರ್ಚು ಮಾಡೋದು ಬೇಡ. ನೀನ್ ಸುಮ್ನಿರೋ. ನಾನಿರೋವಾಗ ಅಷ್ಟು ಸಾಧಾರಣವಾಗಿ ಮಾಡೋಕ್ ಬಿಡ್ತೀನ? ನನಗೂ ಒಬ್ಳು ಮೊಮ್ಮಗಳಿದ್ದಾಳೆ, ಇವನ್ ತಂಗಿ. ಹುಟ್ಟಿದ ಸ್ವಲ್ಪ ವರ್ಷಕ್ಕೆ ದೂರ ಆಗ್ಬಿಟ್ಲು. ಇಂಥ ಶಾಸ್ತ್ರಗಳನ್ನೆಲ್ಲ ಮಾಡೋದಕ್ಕೆ ನನ್ನ ಕೈಲಿ ಆಗ್ಲೇ ಇಲ್ಲ. ಅದಕ್ಕೆ ಇರಬೇಕು ಆ ದೇವ್ರು ನನಗೆ ಈ ಅವಕಾಶ ಕೊಟ್ಟಿರೋದು. ಇದೊಂದು ನೆಕ್ಲೆಸ್ ಹಾಕೋ. ಅಬ್ಬಾ, ಇಷ್ಟು ಸಾಕು. ಅದ್ಗೆ ಒಡವೆ ನಾನ್ ಹಾಕೊಂಡಂಗಿಲ್ಲ, ಒಡವೆನೆ ನನ್ ಹಾಕೊಂಡಂಗಿದೆ. ಮತ್ತೆ ಮತ್ತೆ ಇಂಥ ಚಾನ್ಸ್ ಸಿಗಲ್ಲ ನವ್ಯ. ಆಮೇಲೆ ಹಾಕೋತೀನಿ ಅಂದ್ರು ಮ್ಯಾಡಮ್ ಒಪ್ಕೋಬೇಕಲ್ಲ. ಈಗ್ಲೇ ಇರೋದನ್ನೆಲ್ಲ ಹಾಕೊಳ್ಳೋದು ಒಳ್ಳೇದು. ನನ್ನ ನೋಡು, ಎಷ್ಟು ಹಾಕೊಂಡಿದ್ದೀನಿ. ನಿನಗಾದ್ರೆ ಬೇರೆ ಆಪ್ಷನ್ ಇಲ್ಲ ಅಕ್ಕ. ಇಲ್ಲೇ ಇರ್ತೀಯಾ, ನಿನಗೆ ಯಾವತ್ತೂ ಇಂಥ ಅವಕಾಶ ಸಿಗಲ್ಲ. ಆದ್ರೆ ನವ್ಯಾಗ ಹಾಗೆ ನಿಲ್ವಲ್ಲ. ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದ್ಮೇಲೆ ಫ್ರೀ ಬರ್ಡ್. ಅವಳಿಗಿಷ್ಟ ಬಂದಾಗಿರ್ಬೋದು, ಇಷ್ಟ ಬಂದಾಗೆಲ್ಲ ಒಡವೆ ಹಾಕೋಬಹುದು. ಅಬ್ಬಾ, ಯಾಕೆ ಜೈಲಲ್ಲಿರೋ ವಿಷಯ ನೆನ್ಪ್ ಮಾಡಿ ಇವತ್ತು ಎಂಜಾಯ್ ಮಾಡಕ್ ಆಗದೆ ಇರೋ ಹಾಗೆ ಮಾಡ್ತೀಯಾ? ರೆಡಿ ಮಾಡಿದ್ರಾ ಆಂಟಿ? ಹುಡುಗನ್ ಮನೆಯವ್ರು ಬರ್ತಿದಾರಮ್ಮ. ರೆಡಿ ಆಂಟಿ. ನವ್ಯನ್ ನೋಡಿ ಹೇಗ್ ಕಾಣ್ತಿದ್ದಾಳೆ? ಬಂಗಾರದ ಗೊಂಬೆ ತರ ಇದೆಯಾ? ನನ್ ದೃಷ್ಟಿನೇ ತಾಗೋ ಹಾಗಿದೆ. ಮಗಳು ಹೇಗ್ ಕಾಣ್ತಿದ್ದಾಳೆ ವಾಗ್ದೇವಿ? ರೂಪದಲ್ಲೇನಿದೆ, ನೀಟಾಗಿ ತಯಾರಾಗ್ಬಿಟ್ಟು ಒಡವೆಗಳನ್ನ ಹಾಕೊಂಡ್ರೆ ಎಲ್ಲರೂ ಚೆನ್ನಾಗೇ ಕಾಣಿಸ್ತಾರೆ. ಅದೇ ಓದಲ್ಲಿ ನಂಬರ್ 1 ಆಗಿದ್ರೆ ಆ ಚಂದನೇ ಬೇರೆ. ಮತ್ತೆ ಶುರು ಮಾಡಿದ್ರಲ್ಲಪ್ಪ ದೇವ್ರೆ, ಈಗ್ಲೂ ಓದಿನ ಜಪಾನ. ಏನ್ ವಾಗ್ದೇವಿ, ಸ್ವಲ್ಪ ಹೊತ್ತಲ್ಲೇ ಹೆಣ್ಣು ನೋಡೋ ಶಾಸ್ತ್ರ ಇಟ್ಕೊಂಡು ಈಗ್ಲೂ ಓದಿನ ಬಗ್ಗೆನೇ ಮಾತಾಡ್ತಿದ್ಯಲ್ಲ. ಇಲ್ ನೋಡು, ಚಿಕ್ಕವಳಿಂದ ಇವಳಿಗೆ ತಿನ್ನೋವಾಗ ಹೇಳ್ಬೇಡ ಅಂತ, ಮಲ್ಗೋವಾಗ ಹೇಳ್ಬೇಡ ಅಂತ ಅಡ್ಡ ಬಂದು ಕೊನೆಗೆ ನೋಡು, ಇವಳಿಗೆ ಓದಲ್ಲಿ ಇಂಟ್ರೆಸ್ಟೇ ಬರ್ದೇರೋ ಹಾಗೆ ಮಾಡ್ಬಿಟ್ಟೆ. ಈಗಾದ್ರೂ ಹೇಳಿದ್ರೆ ಇವಳು ಕನಿಷ್ಠ ಪಕ್ಷ ಮಕ್ಕಳನ್ನಾದ್ರೂ ಚೆನ್ನಾಗಿ ಓದಿಸಬಹುದಲ್ವಾ? ಮೇಡಮ್ ಕಾನ್ಸಂಟ್ರೇಷನ್ ನೆಕ್ಸ್ಟ್ ಜನರೇಷನ್ ಮೇಲೆ ಬಿದ್ದಿದೆ. ನಾನ್ ಯಾಕಂತ ಚಾನ್ಸ್ ಕೊಡ್ಲಿ? ಮದ್ವೆ ಆಗ್ತಿದ್ ಹಾಗೆ ಗಂಡನ್ನು ಮಕ್ಕಳನ್ನು ಕರ್ಕೊಂಡು ಫಾರಿನ್ಗೆ ಹೋಗ್ಬಿಡ್ತೀನಿ. ಹಾಗಾದ್ರೆ ಓಕೆ. ನವ್ಯ, ಅಮ್ಮ ಅಪ್ಪನ ಹತ್ರ ಆಶೀರ್ವಾದ ತಗೊಳಮ್ಮ. ಅಲ್ಲೊಬ್ರು ಇಲ್ಲೊಬ್ರು ನಿಂತಿದ್ರೆ ಆಶೀರ್ವಾದ ಹೇಗ್ ತಗೋತಾಳೆ? ಸ್ವಲ್ಪ ಹತ್ರ ಹೋಗು ವಾಗ್ದೇವಿ. ಬಾವಾ, ನೀವು ಕೂಡ.
ನೀನು ನಿನ್ನ ಹೆಂಡತಿ ನಿನ್ನಪ್ಪ ಎಲ್ಲರೂ ಸೇರಿ ನನ್ನ ಹೆಂಡತಿ ಪ್ರಾಣನ ತೆಗೆದುಬಿಟ್ರೆ, ನಮ್ಮನ್ನು ಅನಾಥರಾಗಿ ಮಾಡ್ಬಿಟ್ರೆ. ಹೆಣ್ಣು ನೋಡಕ್ ಬರ್ತಿದಾರಷ್ಟೇ, ಮದ್ವೆ ಏನೂ ಅಲ್ವಲ್ಲ. ಕಣ್ಣೀರೆಲ್ಲ ಯಾಕೋ? ಕೆಲವು ಸಲ ಕಣ್ಣೀರಿಗೆ ಕಾರಣ ತಿಳ್ಕೊಳ್ಳೋದು ತುಂಬಾನೇ ಕಷ್ಟ. ಅದು ಎಲ್ರಿಗೂ ಅರ್ಥನೂ ಆಗಲ್ಲ. ಅವ್ರಾಗೆ ಬಂದು ಆಶೀರ್ವಾದ ಮಾಡ್ತಿದಾರಲ್ಲ ಅನ್ಕೊಂಡೆ. ಇವರು ಬದಲಾಗಲ್ಲ ಅಕ್ಕ. ಕನಿಷ್ಠ ಪಕ್ಷ ಬಂದಿರೋರ್ ಮುಂದೆ ಇವ್ರು ಹೀಗೆಲ್ಲ ಮಾತಾಡ್ತಿದ್ರೆ ಅಷ್ಟೇ ಸಾಕು. ಸರಿ ಸರಿ, ನೀವು ಹುಡುಗಿನ ರೆಡಿ ಮಾಡಿ. ಗಂಡಿನ ಕಡೆಯವರು ಇನ್ನೇನ್ ಬರ್ತಾರೆ. ಬಾ ನವ್ಯ. ಚಿನ್ನಿ, ಆ ಮಗುಗೆ ಪ್ರಾಣ ಗಂಡಾಂತರ ಇದೆ. ನಿನ್ನ ತಂಗಿಗೆ ಮಾತ್ರ ದೋಷ ಅಂತೂ ಇದೆಯಮ್ಮ. ನಾನಿರೋವರೆಗೂ ನಿನ್ಗೇನಾಗಕ್ಕೂ ಬಿಡಲ್ಲ ಚಿನ್ನಿ. ಹೇಗಾದ್ರೂ ಮಾಡಿ ಹೋಮ ಮಾಡಿಸ್ತೀನಿ. ಅಗತ್ಯ ಇದ್ರೆ ಅತ್ತೆ ಮಾವಯ್ಯನ್ ಕಾಲಕ್ಕೆ ಬಿದ್ದಾದ್ರೂ ಸರಿ, ಆ ಹೋಮ ಮಾಡಿಸ್ತೀನಿ. ನಿಂಗಿರೋ ಗಂಡಾಂತರ ದೂರ ಆಗುತ್ತೆ ಚಿನ್ನಿ. ಈಶ್ವರ್ ಪ್ರಸಾದ್ ಅವ್ರನ್ನ ಹುಡ್ಕೊಂಡು ಬಂದೆ ಅಮ್ಮ. ಅವ್ರ ಮನೆಗೆ ಹೋದ್ರೆ ಇಲ್ಲಿದ್ದಾರೆ ಅಂತ ಹೇಳಿದ್ರು. ಹೌದಾ? ದೊಡ್ಡಯ್ಯ ಈಗಷ್ಟೇ ಹೊರಗೆ ಹೋದ್ರು, ಬಂದ್ಬಿಡ್ತಾರೆ. ನೀವು ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೀರ್ ತಗೊಂಡ್ ಬರ್ತೀನಿ. ಆಗ್ಲಮ್ಮ. ದೊಡ್ಡಯ್ಯನ ಹತ್ರ ಕೆಲ್ಸ ಇದೆಯಾ? ಹೌದಮ್ಮ, ಟೀಚರ ಕೆಲಸ ಮಾಡಿ ರಿಟೈರ್ ಆಗಿದ್ದೀನಿ. ಖಾಲಿ ಕುತ್ಕೋಬಾರ್ದು ಅಂತ ಇನ್ನೂ ಆ ಸರಸ್ವತಿ ದೇವಿ ಸೇವೆ ಮಾಡುವ ಆಸೆಯಿಂದ ಕೆಲವು ವಿದ್ಯಾರ್ಥಿಗಳಿಗೆ, ಅನಾಥ ಮಕ್ಕಳಿಗೆ ಉಚಿತವಾಗಿ ವಿದ್ಯೆ ಕಲಿಸ್ಬೇಕು ಅಂತ ಒಂದು ಗುರುಕುಲ ಪ್ರಾರಂಭ ಮಾಡಿದ್ದೀನಿ. ನನಗೆ ಶಕ್ತಿ ಇಲ್ಲದೆ ದಾನಿಗಳಿಗೋಸ್ಕರ ಹುಡುಕ್ತಾ ಇದ್ದೆ. ಆಗ ಯಾರೋ ಹೇಳಿದ್ರು, ಈಶ್ವರ್ ಪ್ರಸಾದ್ ಅವ್ರನ್ನ ಹೋಗಿ ಭೇಟಿ ಮಾಡಿ ಅಂತ. ಅಂದ್ರೆ ನಿಮ್ಗೆ ದೊಡ್ಡಯ್ಯ ಪರಿಚಯ ಇಲ್ವಾ ಮೇಷ್ಟ್ರೆ? ನೇರವಾಗಿ ಪರಿಚಯ ಇಲ್ಲದೆ ಹೋದ್ರು ಅವ್ರ ಸೊಸೆ ವಾಗ್ದೇವಿಗೆ ಚಿಕ್ಕ ವಯಸ್ಸಲ್ಲಿ ನಾನೇ ಪಾಠ ಕಲಿಸಿದ್ದು. ಈಗ ಆ ವಾಗ್ದೇವಿ ಎಲ್ರಿಗಿಂತ ಎತ್ತರದಲ್ಲಿದ್ದಾಳೆ. ನೀವು ವಾಗ್ದೇವಮ್ಮಂಗೆ ಪಾಠ ಹೇಳ್ಕೊಟ್ಟಿರೋ ಮೇಷ್ಟ್ರಾ? ಅಯ್ಯೋ ದೇವ್ರೇ, ವಾಗ್ದೇವಮ್ಮ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಗೊತ್ತಾ ಮೇಷ್ಟ್ರೆ? ನಾನು ಅಕ್ಷರನ್ ಮಾತ್ರ ಕಲ್ಸಿದ್ದಮ್ಮ, ಬೆಳೆಯೋದನ್ನ ಅವಳೇ ಕಲ್ತಿದ್ದು. ಲೇ, ಆ ಗಿಡನ ಯಾಕೋ ಅಲ್ಲಿಡ್ತಾ ಇದೆಯಾ? 1-2 ಇಂಚು ಮುಂದೆ ಇಡು, ಮುಂದೆ ಇಡು. ನೋಡೋ,
ಇವತ್ತು ನವ್ಯಮ್ಮನ್ ನೋಡೋದಕ್ಕೆ ದೊಡ್ಡ ಮನೆ ಸಂಬಂಧ ಬರ್ತಾ ಇದೆ. ಎಲ್ಲ ಸಿಸ್ಟಮ್ಯಾಟಿಕ್ ಆಗೇ ನಡಿಬೇಕು. ಹಾಗೇ ಆಗ್ಲಿ. ಈ ಹುಡುಗಿ ನೋಡೋದಕ್ಕೆ ಶ್ಯಾಮಲಾ ಪಿಯೆ ತರ ಇದ್ದಾಳಲ್ಲ. ಇವಳು ಈ ಮನೆಗೆ ಯಾಕೆ ಬರ್ತಾ ಇದ್ದಾಳೆ? ಇವಳಿಗೆ ಇಲ್ಲೇನ್ ಕೆಲಸ ಇದೆ ಗೊತ್ತಾಗ್ತಾ ಇಲ್ವೇ? ಅವಳು ಯಾಕಾದ್ರೂ ಬರಲಿ, ನನಗೇನು, ಒಂದು ಕೈ ನೋಡ್ಕೊಂಡೇ ಬರೋಣ. ಹಲೋ ಹಲೋ, ಎಕ್ಸ್ ಮಿನಿಸ್ಟರ್ ಅವರ ಎಕ್ಸಿಸ್ಟಿಂಗ್ PA. ಏನು ಗೂಳಿ ನುಗ್ದಂಗ್ ನುಗ್ತಾನೆ ಇದ್ದೀರಲ್ಲ, ಇಲ್ಲಿ ನಾನೊಬ್ಬ ಇದೀನಿ ಅನ್ನೋದು ಮರ್ತೋಯ್ತೇನು? ಇದ್ರೇನಾ? ಇದು ವಾಗ್ದೇವಿ ಮೇಡಮ್ ಅವ್ರ ಮನೆ ಅಂತ ಗೊತ್ತಿದ್ದೇ ಬರ್ತಿದ್ದೀರಾ? ನಿನಗ್ ಗೊತ್ತಿಲ್ವಾ? ಇದು ವಾಗ್ದೇವಿ ಮೇಡಮ್ ಮನೆನೆ. ಕನ್ಫ್ಯೂಸ್ ಆಗ್ಬೇಡ, ದಾರಿ ಬಿಡು. ನಿಂತ್ಕೊಳ್ಳಮ್ಮ. ನನ್ನನ್ನು ದಾಟ್ಕೊಂಡು ಒಳಗಡೆ ಹೋದ್ರೆ ಗೋಡೆಗೆ ಹೊಡೆಯೋ ಬಾಲಿನ ಹಾಗೆ ಹೊರಗಡೆ ಬಂದು ಬೀಳ್ತೀಯ. ಹಲೋ, ನಾವ್ ಯಾಕೆ ಬಂದಿದೀವಿ ಗೊತ್ತಾ? ಏನಿರುತ್ತೆ, ಯಾವುದೋ ಫಂಕ್ಷನ್ಗೆ ನಮ್ಮ ಮೇಡಮ್ನ ಚೀಫ್ ಗೆಸ್ಟ್ ಆಗಿ ಕರೆಯೋಕೆ ಅಂತ ಬಂದಿರಬೇಕು. ನೀವ್ ಯಾವ ಕೆಲ್ಸದ ಮೇಲೆ ಬಂದಿದ್ರು? ಇಲ್ಲಿ ಏಕದಂತ ಈ ಏಕೈಕ PAಗೆ ಮೊದಲು ಹೇಳಬೇಕು. ಶಿವನಿಗೆ ನಂದಿ ಹೇಗೋ, ರಾಮನಿಗೆ ಹನುಮಂತ ಹೇಗೋ, ವಾಗ್ದೇವಿ ಮೇಡಮ್ಗೆ ನಾನು ಹಾಗೆ. ಅಂಡರ್ಸ್ಟ್ಯಾಂಡ್? ಹೌದಾ? ಶಿವನ್ಗೆ ಹಾವ್ ಹೇಗೋ, ಹನುಮಂತನ್ಗೆ ಬಾಲ ಹೇಗೋ, ನಾನು ನಮ್ಮ ಮೇಡಮ್ಗೆ ಹಾಗೇನೆ. ಅಪ್ಪ ಸ್ಟ್ಯಾಂಡ್. ಅಮ್ಮ, ಯು ಸ್ಟಾಪು. ಯು ವಾಂಟ್ ಟು ಗೋ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್. ನಾನು ಹೋಗಿ ಮೇಡಮ್ ಹೇಳಬೇಕು. ಬಾ ಅಂದ್ರೆ ಕರಿತೀನಿ. ಇಲ್ಲೇ ಸ್ಟ್ಯಾಂಡ್. ಇವನ್ ಓವರ್ ಆಕ್ಟಿಂಗ್ ತಡ್ಕೊಳಕ್ ಆಗ್ತಿಲ್ಲ. ಈ ಮನೇಲಿ ಎಲ್ರೂ ಡಿಫ್ರೆಂಟ್ ಆಗೇ ಇರ್ತಾರೇನೋ. ಹಾ ರಮಣ, ಯಜಮಾನ್ರೆ. ಆ ಕಾರಲ್ಲಿ ಏನೇನು ವಸ್ತುಗಳಿದೆಯೋ ಅದನ್ನೆಲ್ಲ ಹುಷಾರಾಗಿ ಇಳಿಸ್ಕೊಳಕ್ ಹೇಳಿ. ಸರಿ. ಹಾಗೆ ಏನೇನಿದೆಯೋ ಲೆಕ್ಕ ಇಟ್ಕೋ. ಆಯ್ತು. ಅಲ್ಲಿ ನೋಡಿ, ದೊಡ್ಡಯ್ಯ ಬಂದ್ರು. ನಮಸ್ಕಾರ. ಹಾ ನಮಸ್ಕಾರ, ಕೂತ್ಕೊಳ್ಳಿ. ನೀವು ಸಂತೋಷ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ದೊಡ್ಡಯ್ಯ, ಈ ಮೇಷ್ಟ್ರು ನಡೆಸ್ತಿರೋ ಗುರುಕುಲ ನಿಂತು ಹೋಗ್ಬಾರ್ದು. ನೀವೇ ಏನಾದ್ರೂ ಸಹಾಯ ಮಾಡ್ಬೇಕು. ತಪ್ಪೇ ಮಾಡೋಣ. ಬಡವರಿಗೆ, ಅನಾಥ ಮಕ್ಕಳಿಗೆ ಪಾಠ ಹೇಳಬೇಕು ಅನ್ನೋ ನಿಮ್ಮ ಸಂಕಲ್ಪ ತುಂಬಾ ದೊಡ್ಡದು. ಅದು ಅಲ್ಲದೆ ನಮ್ಮ ಸರ್ಸು ಹೇಳಿದ್ಮೇಲೆ ಖಂಡಿತ ಮಾಡಲೇಬೇಕು. ಇವತ್ತು ಸಂಜೆ ಬಿಡುವು ಮಾಡ್ಕೊಂಡು ಬನ್ನಿ. ನನ್ನ ಕೈಲಾದ ಸಹಾಯನ ನಾನು ಮಾಡ್ತೀನಿ. ದೊಡ್ಡಯ್ಯ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಏನ್ ಸರ್ಸು ಅದು? ನಮ್ ವಾಗ್ದೇವಮ್ನವರು ಈ ಮೇಷ್ಟ್ರ ಹತ್ರನೇ ಚಿಕ್ಕವರಿದ್ದಾಗ ಓದಿದ್ದಂತೆ. ಹೌದಾ? ಹೀಗೆ ನಿಮ್ಮ ಶಿಷ್ಯ ಅಲ್ಲಿ ತುಂಬಾ ಜನಗಳಿಗೆ ಗುರು ಆಗ್ಬಿಟ್ಟಿದ್ದಾಳೆ ಮೇಷ್ಟ್ರೆ. ಹಾಗಾದ್ರೆ ನಾನಿನ್ನು ಹೋಗಿ ಬರ್ತೀನಿ. ಸರಿ, ಒಳ್ಳೇದಾಗ್ಲಿ. ಹಾ ಸರಿ. ದೊಡ್ಡಯ್ಯನ್ನ ವಾಗ್ದೇವಮ್ಮನ್ ಕುಟುಂಬದ ಜೊತೆ ಸೇರ್ಸೋದಕ್ಕೆ ಆ ದೇವ್ರು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ಈ ಮೇಷ್ಟ್ರಿಂದಾನೆ ಇವರಿಬ್ರು ಮಧ್ಯ ಇರೋ ದೂರ ಕಡಿಮೆ ಆಗತ್ತೋ ಏನೋ. ಬರ್ಲಿ ಬರ್ಲಿ, ಇನ್ನೂ ಸ್ವಲ್ಪ ಹಿಂದೆ ಬರ್ಲಿ. ಬರ್ಲಿ ಬರ್ಲಿ ಬರ್ಲಿ, ಸಾಕು ಸಾಕು. ಹುಷಾರಾಗಿ ಇಳಿಸಿ, ಅದನ್ನಲ್ಲಿಡಿ. No, it was unexpected.
ಹುಡುಗ ತುಂಬಾ ಒಳ್ಳೆಯವನು. ಅಲ್ಲದೆ ಅವರೇ ಹೆಣ್ಣು ಕೊಡಿ ಅಂತ ಕೇಳ್ಕೊಂಡು ಬರ್ತಿದ್ದಾರೆ. ಅದಕ್ಕೆ ಇಲ್ಲ ಅನ್ನೋಕ್ಕಾಗ್ಲಿಲ್ಲ. ನೋಡೋಣ. ದೇವ್ರ ದಯದಿಂದ ಎಲ್ಲವೂ ಚೆನ್ನಾಗಿ ನಡೀಲಿ. ಮೇಡಮ್ ಮೇಡಮ್ ಏನ್ ಏಕದಂತ? ಮೇಡಮ್, ನಿಮ್ಮ ಶತ್ರು ಶ್ಯಾಮಲಾ ಇದಾರಲ್ಲ, ಅವ್ರು ಬರ್ತಾ ಇರ್ಬೇಕು ಅನ್ಸುತ್ತೆ. ಅವ್ರ ಸ್ಟಾಫ್, ಅವ್ರ PA ಬಂದು ಗಲಾಟೆ ಮಾಡ್ತಾ ಇದಾರೆ. ಹಾಗೆ ಡೈರೆಕ್ಟ್ ಆಗಿ ಒಳಗಡೆ ಬರಕ್ ನೋಡಿದ್ರು ಮೇಡಮ್. ನಾನ್ ಬಿಟ್ಬಿಡ್ತೀನಾ? ಮೇಡಮ್ ಹಾಗೆಲ್ಲ ಅಪಾಯಿಂಟ್ಮೆಂಟ್ ಇಲ್ದೆ ಯಾರನ್ನು ನೋಡೋದಿಲ್ಲ ಅಂತ ಅವ್ರನ್ನ ಅಲ್ಲೇ ನಿಲ್ಸಿದೀನಿ ಮೇಡಮ್. ಏಕದಂತ ಪರವಾಗಿಲ್ಲ, ಅವ್ರನ್ನ ಒಳಗಡೆ ಕಳಿಸು. ನೋ ನೋ ಮೇಡಮ್, ಹಾಗೆಲ್ಲ ಬರೋರ್ನೆಲ್ಲ ಒಳಗಡೆ ಕಳಿಸ್ತಾ ಇದ್ರೆ ನಿಮ್ಮ ವ್ಯಾಲ್ಯೂ ಏನಾಗ್ಬೇಡ ಮೇಡಮ್. ಆ ಶ್ಯಾಮಲಾ PA ಅಷ್ಟೇ ಅಲ್ಲ ಮೇಡಮ್, ಡೈರೆಕ್ಟ್ ಆಗಿ ಆ ಶ್ಯಾಮಲಾ ತಾನೇ ಆಗಿಲ್ಲ ಅನ್ಸುತ್ತೆ. ಏನಂದ್ರಿ ಸರ್? ಎಂಥ ಮಾತು ಹೇಳಿದ್ರಿ ಸರ್? ನಾನು ಮೇಡಮ್ಗೆ ಬಕೆಟ್ ಹಿಡಿತೀನ? ಅಷ್ಟೇ ಸರ್, ದೊಡ್ಡವರ ದೊಡ್ಡತನ ಹೇಳಿದ್ರೆ ನಿಮಗೆ ಬಕೆಟ್ ಹಿಡಿದಾಗೆ ಅನ್ಸುತ್ತೆ. ಏಕದಂತ ಮೇಡಮ್, ನೀವು ಒಂದ್ ನಿಮಿಷ ಇರಿ ಮೇಡಮ್. ನಿಮ್ ಬಗ್ಗೆ ಇರೋ ವಿಷಯನ ಹೇಳಿದ್ರು ಬಕೆಟ್ ಹಿಡಿತಿದ್ದೀನಿ ಅಂದ್ರೆ ಕ್ಲಾರಿಫಿಕೇಶನ್ ಕೊಡ್ಬೇಕಲ್ವಾ? ನಮ್ ಮೇಡಮ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ ಸರ್? ಹೊರಗಡೆ ಮೇಡಮ್ಗಿರೋ ಹೆಸರು ಪ್ರತಿಷ್ಠೆನ ವರ್ಣಿಸೋಕೆ ನನ್ನ ಭಾಷಾ ಪರಿಜ್ಞಾನ, ನನ್ನ ಎಕ್ಸ್ಪೀರಿಯನ್ಸು ಎರಡೂ ಸಾಲದು ಸರ್. ನಿಜಾನೇ ಬಿಡು, ಇದು ಬಕೆಟ್ ಅಲ್ಲ, ಭಜನೆ. ಅದೆಲ್ಲ ಹೋಗ್ಲಿ ಬಿಡು. ಇಷ್ಟಕ್ಕೂ ಅವರೆಲ್ಲ ಯಾಕೆ ಬರ್ತಿರೋದು ಗೊತ್ತಾ? ಯಾಕೆ ಗೊತ್ತಿಲ್ಲ ಸರ್, ಮತ್ತೆ ಯಾವ್ದೋ ಲಿಟಿಗೇಷನ್ ಹಾಕೋಕೆ ಯಾವಾಗ ಯಾವ ಅವಕಾಶ ಸಿಗುತ್ತೆ ಮೇಡಮ್ನ ಹೇಗ್ ಸೋಲ್ಸೋದು ಅಂತ ನೋಡ್ತಾ ಇರ್ತಾರಲ್ಲ ಶ್ಯಾಮಲಾ. ನಿನಗಿರೋ ಸಮಸ್ಯೆ ಅಂದ್ರೆ ಇದೇನೇ ಏಕದಂತ. ಹೇಳಿದ್ದು ಪೂರ್ತಿಯಾಗಿ ಕೇಳಿಸ್ಕೊಳ್ಳಲ್ಲ, ಅರ್ಥ ಆಗೋ ತನಕ ಸುಮ್ನಿರಲ್ಲ. ಇವತ್ತು ನವ್ಯಾಗೆ ಮದುವೆ ಮಾತುಕತೆ ಅನ್ನೋದು ನಿನ್ಗೆ ಗೊತ್ತಲ್ವಾ? ಯಾಕೆ ಗೊತ್ತಿಲ್ಲ ಸರ್? ಅದೇ ಅಲ್ವಾ ನನ್ನ ಟೆನ್ಷನ್ನು. ನಮ್ಮ ಮನೇಲಿ ಫಂಕ್ಷನ್ ಅಂತ ಶ್ಯಾಮಲಾ ಗೊತ್ತಾಗಿರುತ್ತೆ, ಸರಿಯಾಗಿ ಇದೇ ಟೈಮ್ಗೆ ಯಾವ್ದೋ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಕ್ ಬರ್ತಾ ಇದಾರೆ. ನಾವೇನ್ ದಡ್ರ? ಅಪ್ಪಿ ತಪ್ಪಿನವ್ರ ಕಾಲ್ ಒಳಗಿಡೋದಕ್ ಬಿಡಲ್ಲ ಸರ್. ಏನ್ ಅವಸ್ಥೆನೋ. ನವ್ಯನ್ ನೋಡಕ್ ಬರ್ತಿರೋರು ಯಾರೋ ಅಲ್ಲ, ಆ ಶ್ಯಾಮಲಾ ಮನೆಯವ್ರೆ. ಶ್ಯಾಮಲಾ ಮಗನ್ ಜೊತೆಗೆ ನವ್ಯ ಮದುವೆ ಮಾಡ್ಬೇಕು ಅನ್ಕೊಂಡಿರೋದು. ಮೇಡಮ್, ನೀನ್ ಆಶ್ಚರ್ಯಪಟ್ಟಿದ್ದೆಲ್ಲ ಸಾಕು. ನೀನ್ ಹೋಗಿ ಅವ್ರನ್ನ ಒಳಗಡೆ ಇನ್ವೈಟ್ ಮಾಡು. ಓಕೆ ಮೇಡಮ್. ಏನಿವತ್ತು ನನಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆಯಲ್ಲ. ಅಲ್ಲ, ನಾನು ಮನೆ ಒಳಗಡೆ ಬರೋವಾಗ ಬಲಗಾಲಿಟ್ಟೆ ಬಂದಲ್ಲ. ಆದ್ರೂ ಮೇಡಮ್ ಮತ್ತೆ ಶ್ಯಾಮಲಾ ಮಧ್ಯೆ ಬರೀ ಕಡ್ಡಿ ಇಟ್ರು ಬೆಂಕಿ ಹತ್ಕೊಳ್ಳುತ್ತೆ. ಮತ್ತೆ ಈ ಸಂಬಂಧ ಹೇಗೆ ಓಕೆ ಆಯ್ತು? ಹೌ ಇಸ್ ಇಟ್ ಪಾಸಿಬಲ್? ಎಕ್ಸ್ಕ್ಯೂಸ್ ಮೀ. ರಾಹುಲ್ ಅವ್ರ ಹತ್ರ ಹೇಳಿ ಬರ್ಸ್ಕೊಂಡಿರೋ ಆ ಶ್ಯಾಮಲಮ್ಮನ್ ಫೋನ್ ನಂಬರ್ ಇರೋ ಚೀಟಿ ಎಲ್ಲಿ ಹೋಯ್ತು? ಎಲ್ಲಿಟ್ಟೆ? ಹೇಗಾದ್ರೂ ಮಾಡಿ ಶ್ಯಾಮಲಮ್ಮನ ಹತ್ರ ಮಾತಾಡ್ಬೇಕು. ಹೇಗೆ? ನನ್ ತಲೆಲೇ ಇದೆಯಲ್ಲ. ಅಯ್ಯೋ, ನನ್ ಬುದ್ಧಿಗಿಷ್ಟು.
ರಾಮಣ್ಣ, ಹೇಳು ಸರ್ಸು. ಅದು ನಿಮ್ ಹತ್ರ ಫೋನ್ ಇದ್ಯಾ? ಇದೆ. ಅದ್ರಲ್ಲಿ ಆ ಕಡ್ಡಿ ಇದ್ಯಾ? ಏನು ಸಿಗ್ನಲ್ಲ? ಅದು ಇದೆ. ಅದ್ರಲ್ಲಿ ಕರೆಂಟ್ ಇದ್ಯಾ? ಅದು ಇದೆಯಮ್ಮ. 2 ನಿಮಿಷ ಮಾತಾಡ್ಬೇಕು. ಅದ್ರಲ್ಲಿ ದುಡ್ಡಿದ್ಯಾ? ನೀನು ಫೋನ್ ಮಾಡಬೇಕು ಅಷ್ಟೇ ತಾನೇ? ನಂಬರ್ ಹೇಳಮ್ಮ. ರಿಂಗ್ ಆಗ್ತಾ ಇದೆ, ಮಾತಾಡು. ಏನು ಟೆನ್ಷನ್ ಮಾಡ್ಕೊಂಡಿರೋ ಹಾಗಿದೆ? ವಾಗ್ದೇವಿ ಅವ್ರನ್ನ ಹೇಗೆ ಫೇಸ್ ಮಾಡೋದು ಅಂತನಾ? ಇಲ್ಲ, ಹೇಗೆ ಡೀಲ್ ಮಾಡಬೇಕು ಅಂತನಾ? IAS ಆಫೀಸರ್ ವೈಫ್ ಆಗ, ಎಕ್ಸ್ ಮಿನಿಸ್ಟರ್ ಶ್ಯಾಮ್ಲಾ ಮೋಹನ್ ಆಗ, ಹರ್ಷಂಗೆ ತಾಯಿ ಆಗ, ಅಥವಾ ಥೇಟ್ ಬಿಸ್ನೆಸ್ ಮಾಡೋರ್ ಆಗ? ಸಂಬಂಧ ಬೆಳೆಸ್ಕೋಬೇಕು ಅಂದ್ರೆ ವಾಗ್ದೇವಿ ಅವರ ಚೈಲ್ಡ್ಹುಡ್ ಫ್ರೆಂಡ್ ಆಗಿದ್ರೇನೆ ಒಳ್ಳೇದು ಅನ್ಸುತ್ತೆ. ಈ ಥಾಟ್ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಇದೇ ವರ್ಕೌಟ್ ಆಗೋ ಹಾಗಿದೆ. ಓಕೆ, ನೋಡಿದ್ಯಾ, ದೇವರು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟ. ಹಲೋ ಹಲೋ, ಎಸ್ ಶ್ಯಾಮಲಮ್ನವ್ರೆ, ನಮಸ್ಕಾರನಮ್ಮ. ನನ್ನ ಹೆಸರು ಸರಸು. ನಾನು ನಿನ್ನೆ ನಿಮ್ಮ ಹತ್ರ ಮಾತಾಡಿದ್ನಲ್ಲ. ಯಾರು? ಅದೇನಮ್ಮ, ವಾಗ್ದೇವಮ್ಮನವ್ರ ಊರು, ಅವ್ರ ಮಾವ ಗೊತ್ತು ಅಂತ ಹೇಳಿದ್ನಲ್ಲ ನಿಮ್ಗೆ, ಆ ಸರಸು. ಓ, ನೀನಾ? ಏನ್ ವಿಷಯ? ನಮ್ಮೂರಲ್ಲಿ ವಾಗ್ದೇವಮ್ಮಂಗ್ ಪಾಠ ಹೇಳಿರೋ ಗುರುಗಳಿದಾರಮ್ಮ. ಅದೇನೋ ಮಾಸ್ಟರ್ ಅಂತಾರಲ್ಲ. ಹಾ, ಹೌದೌದು, ಅವರು ನನಗೂ ಟೀಚರೇ. ಅದಕ್ಕೆ ಆ ಮಾಸ್ಟರು ಇಲ್ಲಿ ಗುರುಕುಲ ಕಟ್ಟಿಸ್ತಿದಾರಮ್ಮ. ಆ ಖರ್ಚಿಗೆಲ್ಲ ವಾಗ್ದೇವಮ್ಮ ಅವ್ರ ಮಾವನವ್ರೆ, ಅಂದ್ರೆ ನಮ್ ದೊಡ್ಡಯ್ಯನೇ ದುಡ್ಡು ಕೊಡಕ್ಕೆ ಒಪ್ಕೊಂಡಿದಾರಮ್ಮ. ಅದಕ್ಕೆ ಅದೇ ಫಂಕ್ಷನ್ಗೆ ನೀವು ವಾಗ್ದೇವಮ್ಮನ ಕರ್ಕೊಂಡ್ ಬರ್ಬೇಕಮ್ಮ. ಆಗ ಎಲ್ಲ ಒಂದಾಗ್ತಾರೆ, ಮಾತಾಡ್ತಾರೆ. ಏನಂತೀರಮ್ಮ? ಚೆನ್ನಾಗಿರೋ ಪ್ಲಾನೇ. ಆದ್ರೆ ಮೊದಲು ನಾನು ಹೇಳೋದಕ್ಕಿಂತ ನಮ್ಮ ಸರ್ ಕೈಯಿಂದನೇ ವಾಗ್ದೇವಿಗೆ ಫೋನ್ ಮಾಡಿಸ್ಬೇಕು. ಅವ್ರು ಹೇಳಿದ್ರೆ ಅವಳು ತಪ್ಪದೆ ಬರ್ತಾಳೆ. ಆಗ್ಲಮ್ಮ, ಅವ್ರ ಕೈಲೇ ಫೋನ್ ಮಾಡಿಸ್ತೀನಿ. ಈ ವಿಷಯದಲ್ಲಿ ಯಾರೇನ್ ಮಾತಾಡಿದ್ರು ನನಗೆ ತಕ್ಷಣ ಫೋನ್ ಮಾಡಿ ತಿಳಿಸು. ಸರಿನಮ್ಮ, ಇಡ್ತೀನಮ್ಮ. ಇದೇನು ಹೊಸದಾಗಿ? ಇದರಿಂದ ನಮಗೆ ತೊಂದರೆ ಆಗಲ್ವಾ? ನಾನೇನ್ ಮಧ್ಯದಲ್ಲಿ ಹೋಗ್ತಾ ಇಲ್ವೇ? ಅವಳ ದಾರಿ ಅವಳದು. ನೋಡೋಣ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ. ವಾಗ್ದೇವಿಗೆ ಇಂಟ್ರೆಸ್ಟಿಂಗ್ ಗಿಫ್ಟ್ ಏನಾದ್ರೂ ಕೊಡ್ಬೇಕಲ್ವಾ? ಏನ್ ನಂದಿ ಹನುಮಂತು, ಏನಂದ್ರು ನಿಮ್ ಮೇಡಮ್ ಅವರು? ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂದ್ರ ಇಲ್ಲ ಅಂದ್ರ? ಏನೇ ಇದ್ರು ಕ್ಲಿಯರ್ ಆಗಿ ಹೇಳ್ಬೇಕಲ್ವಾ ಹಾವಿನ ಮರಿ? ಹಾವಿನ ಮರಿನಾ? ನೀನೇ ಅಂದಲ್ಲ, ಶಿವನಿಗೆ ಹಾವು ನಾನು, ಹನುಮಂತನ ಬಾಲ ನಾನು ಅಂತ. ಮೊದ್ಲೇ ಹೇಳ್ಬೇಕು, ವಾಗ್ದೇವಿ ಮೇಡಮ್ ಅವ್ರ ಮನೆಗೆ ಶ್ಯಾಮಲ್ ಅವರು ಹುಡುಗಿ ನೋಡಕ್ ಬರ್ತಾ ಇದಾರೆ ಅಂತ. ವಿಸಿಟಿಂಗ್ ಪರ್ಸನ್ಸ್ಗೆ ಹಾಕ್ಬೇಕಲ್ವಾ ಪ್ರೋಟೋಕಾಲ್. ನೀನು ಜಾಗ ಬಿಟ್ರೆ ನಾವು ಹೋಗ್ತೀವಿ. ಏನೋ ಹುಲಿ ಮೇಕೆ ಆಟ ಶುರುವಾಗಿರೋ ಹಾಗಿದೆ. ಇಲ್ದಿದ್ರೆ ಹುಲಿ ಜೊತೆಗೆ ಮೇಕೆ ಸಂಬಂಧ ಬೆಳೆಸೋದು ಅಂದ್ರೇನು? ಹುಲಿ ಮೇಕೆನ ಬಲಿ ತಗೊಳುತ್ತೋ ಇಲ್ಲ ಶರಣಾಗ್ಬಿಡುತ್ತೋ ಸ್ವಲ್ಪನೂ ಅರ್ಥನೇ ಆಗ್ತಾ ಇಲ್ಲ. ಕಮ್ ಆನ್, ಸರ್ಚ್.
ಸ್ಟಾಪ್ ಇಟ್. ಏನ್ ನಡೀತಾ ಇದೆ ಇಲ್ಲಿ? ಏನ್ ಮಾಡ್ತಾ ಇದ್ದೀರಾ? ಏನಮ್ಮ ಇದು? ಯಾಕಿದೆಲ್ಲ? ಶ್ಯಾಮ್ಲಾ ಮೇಡಮ್ ಎಕ್ಸ್ ಮಿನಿಸ್ಟರ್ ಅಲ್ವಾ ಸರ್, ಅದಕ್ಕೆ ಇಂಥ ಫಾರ್ಮಾಲಿಟೀಸ್ ಇರುತ್ತೆ ಸರ್. ಏನು ನಿಮ್ ಮೇಡಮ್ ಕಿವಿಯಲ್ಲಿ ಹೊಗೆ ಬರ್ತಾ ಇದೆಯಾ? ಇವರು ಓವರ್ ಆಕ್ಷನ್ ನೋಡ್ತಾ ಇದ್ರೆ ಹೊಗೆ ಅಲ್ಲ ಬೆಂಕಿನೇ ಬರೋ ಹಾಗಿದೆ. ಮೇಡಮ್ ಬಂದ್ರು, ಇನ್ನು ಸಾಕು ಸರ್ಚಿಂಗ್ ಮಾಡೋದು ನಿಲ್ಸಿ. ಏನೇಕದಂತ ಇದೊಳ್ಳೆ ಕತೆ ಆಯ್ತಲ್ಲ. ಅವ್ರ ಫಾರ್ಮಾಲಿಟೀಸ್ನ ಅವ್ರು ಕಂಪ್ಲೀಟ್ ಮಾಡೋಕ್ ಬಿಡು. ಏನಮ್ಮ, ಏನಾದ್ರೂ ಸಿಕ್ತಾ? ಯಾವ ಮೂಲೆ ಹುಡುಕಿದ್ರು ನಂಬರ್ 1 ಅನ್ನೋದನ್ನ ಬಿಟ್ರೆ ಬೇರೆ ಏನೂ ಸಿಕ್ಕೋದಿಲ್ಲ. ಆದ್ರೂ ನಿಮ್ಮ ಮೇಡಮ್ ಹೊರಗಡೆ ಬರೋದಕ್ಕೆ ಇಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಇದೆಯಾ? ಎಕ್ಸ್ ಮಿನಿಸ್ಟರ್ಗೆ ಇಷ್ಟೊಂದು ಸೆಕ್ಯೂರಿಟಿ ಇರೋದಿಲ್ವಲ್ಲ? ನಿಮ್ಮನ್ನೆಲ್ಲ ನಿಮ್ಮ ಮೇಡಮ್ ಪರ್ಸನಲ್ ಆಗಿ ಸ್ಯಾಲ್ರಿ ಕೊಟ್ಟಿಟ್ಕೊಂಡಿದಾರಾ ಹೇಗೆ? ಅಷ್ಟೊಂದು ಶತ್ರುಗಳಿದಾರಾ ನಿಮ್ಮ ಮೇಡಮ್ಗೆ? ಪಾಪ, ಹಾಗಿದ್ದಾಗ ಹೊರಗಡೆ ಬರೋದು ತುಂಬಾನೇ ಕಷ್ಟ. ಬಟ್ ನಿಮಗೆ ಗೊತ್ತಿಲ್ವೋ ಏನೋ, ಇದು ಪಬ್ಲಿಕ್ ಪ್ಲೇಸ್ ಅಲ್ಲ. ಈ ವಾಗ್ದೇವಿ ಪ್ರಿಮಿಸಸ್ಗೆ ನಿಮ್ಮ ಮೇಡಮ್ ಧೈರ್ಯವಾಗಿ ಬರಬಹುದು. ಇಲ್ಲಿ ಅವರಿಂದ ಅನ್ಯಾಯವಾಗಿರೋ ಅಭಾಗ್ಯರು ಯಾರೂ ಇಲ್ಲ. ಅಟ್ಯಾಕ್ ಮಾಡೋಂಥ ಅವಕಾಶ ಕೂಡ ಇಲ್ಲ. ಇಷ್ಟೇನಾ ಅಥವಾ ನಾಯಿ ಏನಾದರೂ ಇದ್ರೆ ಹೇಳಿ, ಬಿಸ್ಕೆಟ್ಸ್ ಹಾಕ್ತೀನಿ. ಇನ್ನೂ ಸರ್ಚ್ ಮಾಡಬೇಕಾ? ಇನ್ನೆಲ್ಲಿ ಸರ್ಚ್ ಮಾಡ್ತಾರೆ? ಹಾಗಿದ್ರೆ ಅಡ್ಡಾದಿಡ್ಡಿ ಮಾಡಿರೋದನ್ನೆಲ್ಲ ಅದಾದ್ರ ಜಾಗದಲ್ಲೇ ಇಟ್ಬಿಡಿ. ಅಕ್ಕ, ಇವರೆಲ್ರಿಗೂ ಬಿಸ್ಕೆಟ್ಸ್ ಕೊಡು. ತುಂಬಾ ಹಸುವಾಗಿರುತ್ತೆ. ಮಿನಿಸ್ಟರ್ ಕಡೆಯಿಂದ ಬಂದಿದಾರಲ್ವಾ, ಮರ್ಯಾದೆ ಕೊಡಬೇಕು. ಸರಸುಗೆ ಇಲ್ಲಿವರೆಗೂ ಯಾರೂ ಇಲ್ಲದೆ ಇರಬಹುದು. ಇನ್ನು ಮುಂದೆ ನಾನಿರ್ತೇನೆ. ಬಾ ಸರ್ಸು. ಆ ಮಗುಗೆ ಪ್ರಾಣಗಂಡಾಂತರ ಇದೆ. ಇವಳ ತಂಗಿಗೆ ಪ್ರಾಣಗಂಡಾಂತರ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಏನು ಇಲ್ಲಮ್ಮ, ಶಾಂತಿ ಹೋಮ ಮಾಡಿಸಿದ್ರೆ ಸರಿ ಆಗತ್ತೆ. ಈ ಮನೆಯಿಂದ ದಂಪತಿಗಳು ಕೂತು ಮಾಡಬೇಕು. ರಕ್ತ ಸಂಬಂಧ ಇರೋರೇ ಅದನ್ನ ಮಾಡಬೇಕು. ಅಂತವ್ರೇನೋ ಇದ್ದಾರೆ, ಆದ್ರೆ ಆ ಸಮಯಕ್ಕೆ ಬರ್ತಾರೋ ಇಲ್ವೋ
ಅದೇನೆ ನಿನ್ ನಾಗಮಣಿ ಅತ್ತೆ ಸುಂದ್ರಮಾವ ಇದಾರಲ್ಲ. ಈ ಪ್ರಪಂಚದಲ್ಲಿ ನಂಗೆ ಚಿನ್ನಿ ಬಿಟ್ರೆ ಏನೂ ಇಲ್ಲ, ಯಾರೂ ಇಲ್ಲ. ಅದಕ್ಕೆ ನಂಗೆ ಇನ್ನೆಷ್ಟು ಅವಮಾನ ಆದ್ರೂ ಸರಿ, ಚಿನ್ನಿ ಗಂಡಾಂತರ ದೂರ ಆಗೋದಾದ್ರೆ ಸಹಿಸ್ಕೋತೀನಿ. ಈಗ ಇವಳನ್ನ ಬೈಬೇಕಾ ಅಥವಾ ಹಾಗೆ ಹೊರ ಕಳಿಸ್ಬೇಕಾ? ಅತ್ತೆ ಇದ್ದಾರಾ? ನಾನ್ ಮನುಷ್ಯಲ ಕಾಣಿಸ್ತಿಲ್ವಾ? ಅತ್ತೆ ಹತ್ರ ಮಾತಾಡ್ಬೇಕು. ನೀನು ನಿನ್ ತಂಗಿ ಇಲ್ಲೇ ಇರ್ತೀವಿ ಅಂತ ಹೇಳೋದಕ್ ಬಂದಿದ್ಯಾ? ಇವಾಗ ನೀನ್ ಹಿಂದೆನೆ ಮೊನ್ನೆ ನನಗ್ ಹೊಡೆದವನೇನಾದ್ರೂ ಬರ್ತಾನಾ? ಇಲ್ಲ, ನಾನು ಹೇಳ್ದೆ ಬಂದಿದ್ದೀನಿ. ಸತ್ಯ, ಹಾಗಾದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಅತ್ತೆ ಮನೇಲಿಲ್ವಾ? ಇಲ್ಲ, ನೀನು ನಿನ್ ತಂಗಿ ಈ ಮನೆ ಒಳಗಡೆ ಕಾಲಿಡ್ಬೇಕು ಅಂದ್ರೆ ಮೊದ್ಲು ನಮ್ಮಮ್ಮನ್ ಕಾಲ್ ಹಿಡಿಬೇಕು, ಗೊತ್ತಾ? ನಾನು ಚಿನ್ನಿ ಫಂಕ್ಷನ್ಗೆ ಪತ್ರಿಕೆ ಕೊಡಕ್ ಬಂದಿದ್ದೀನಿ. ಓಹೋ, ನೀನ್ ಅದಕ್ ಬಂದಿದ್ಯಾ? ಆ ಹುಚ್ಚಿಗೆ ಫಂಕ್ಷನ್ ಬೇರೆನಾ? ಚಿನ್ನಿ ಹುಚ್ಚಿ ಅಲ್ಲ, ಲೋಕನೇ ಗೊತ್ತಿಲ್ದಿರೋ ಮುಗ್ಧೆ ಆಗಿರೋ ಹೆಣ್ಮಗು ಅವಳು. ಆದ್ರೂ ಒಬ್ಳು ಹೆಣ್ಣಾಗಿ ನೀನ್ ಹೀಗ್ ಮಾತಾಡೋದು ಸರಿ ಅಲ್ಲ ಪ್ರಭಾ. ಏನೇ ಸರಿ ತಪ್ಪು ಯಾವ್ದು ಅಂತ ನನಗೆ ಹೇಳ್ಕೊಡಕ್ ಬಂದಿದ್ಯಾ? ನೆನ್ನೆ ಮೊನ್ನೆ ತನಕ ನಾವು ತಿಂದು ಬಿಸಾಕಿರೋ ಎಂಜಲನ ತಿಂದು ಬದುಕ್ತಾ ಇದ್ದವ್ರ ಕಣೆ ನೀವು. ನಿನ್ ಮನೆಗೆ ನಮ್ಮಮ್ಮ ಬರ್ಬೇಕಾ? ನನ್ನಮ್ಮ ಬರಲ್ಲ. ನಾನ್ ಹೇಳ್ತಾ ಇದ್ದೀನಿ, ನಮ್ಮಮ್ಮ ಬರಲ್ಲ. ಅಪ್ಪನ್ ಫೋನ್ ಇಲ್ಲೇ ಇದೆಯಲ್ಲ, ಯಾರ್ ಫೋನ್ ಮಾಡ್ತಾ ಇದಾರೆ? ಹಲೋ ಹಲೋ, ಅಮ್ಮ ಪ್ರಭಾ. ಅಪ್ಪ, ಭಗವಂತ, ಫೋನ್ ಮನೇಲೇ ಇಟ್ಟಿದ್ದೀನಾ? ಎಲ್ಲೋ ಕಳ್ಕೊಂಡೆ ಅನ್ಕೊಂಡಿದ್ನಮ್ಮ. ಅಲ್ಲೇ ಇದೆಯಲ್ಲ. ಹಾ, ಈಗ ನೆನ್ಪಾಯ್ತಾ ನಿನ್ಗೆ? ಯಾವುದೋ ಕೆಲ್ಸದ ಮಧ್ಯೆ ಮರ್ತು ಹೋಗಿದ್ನಮ್ಮ. ಮಧು ಫೋನ್ ಮಾಡು ಅಂದ, ಅದಕ್ಕೆ ಫೋನ್ ಮಾಡಿದೆ. ಸರಿ, ಅಲ್ಲೆಲ್ಲ ಚೆನ್ನಾಗಿದಾರಲ್ಲ? ಸರ್ಸು ಮನೆಗೇನಾದ್ರೂ ಬಂದಿದ್ಲಮ್ಮ? ಬಂದಿಲ್ಲ ಅಪ್ಪ, ಫೋನ್ ಇಡ್ತೀನಿ. ಹುಚ್ಚ ಹುಡುಗಿ. ಮಾವಯ್ಯನಾ? ಆದ್ರೆ ಏನು? ಚಿನ್ನಿ ದೊಡ್ಡವಳಾದ್ದು ಅಂತ ಮಾವಯ್ಯಂಗೆ ಹೇಳಿಲ್ಲ ಅಲ್ವಾ? ಆ ಫೋನ್ ಸ್ವಲ್ಪ ಕೊಡು, ನಾನು ಮಾತಾಡ್ತೀನಿ. ಕೊಡಲ್ಲ. ಏನ್ ಮಾಡ್ತೀಯಾ? ಕೊಡು ಪ್ರಭಾ, ಮಾತಾಡ್ಬೇಕು. ಚಿನ್ನಿ ಶಾಸ್ತ್ರಕ್ ಬಾ ಅಂತ ಹೇಳ್ಬೇಕು. ಕೊಡು. ನಾನ್ ಕೊಡಲ್ಲ. ನಿನಗ್ ಮಾತಾಡೋದು ಕೊಟ್ರೆ ನಮ್ಮಮ್ಮ ನನ್ನನ್ ಸಾಯಿಸ್ಬಿಡ್ತಾಳೆ. ಕೊಡು ಪ್ರಭಾ. ಪ್ರಭಾ ಕೊಡು. ಕೊಡು ಪ್ರಭಾ. ಕೊಡು. ಕೊಡು ಪ್ರಭಾ. ಪ್ರಭಾ, ಪ್ರಭಾ ಕೊಡು ಪ್ರಭಾ. ಪ್ರಭಾ, ಪ್ರಭಾ ಮಾತಾಡ್ಬೇಕು. ಹಲೋ ಮಾವಯ್ಯ. ಹಲೋ ಮಾವಯ್ಯ, ನಾನ್ ಸರ್ಸು. ಹಲೋ, ಕೇಳಿಸ್ತಿದ್ಯಾ? ಚಿನ್ನಿ ದೊಡ್ಡವಳಾಗಿದ್ದಾಳೆ ಮಾವಯ್ಯ. ಹಾಳಾದವಳೆ, ಚೆನ್ನಾಗಿದ್ ಫೋನ್ನ ಹಾಳು ಮಾಡ್ಬಿಟ್ಟಿಯಲ್ಲೇ. ನೀನ್ ಎಲ್ಲಿ ಕಾಲಿಡ್ತೀಯೋ ಅಲ್ಲೆಲ್ಲ ದರಿದ್ರನೆ. ಚಿಚಿ, ಮೊದ್ಲು ಮನೆಯಿಂದ ಆಚೆ ಹೋಗೆ. ನಡಿ ನಡಿ.
ಸರಸುಗೆ ಇಲ್ಲಿವರೆಗೂ ಯಾರೂ ಇಲ್ಲದೆ ಇರಬಹುದು. ಇನ್ನು ಮುಂದೆ ನಾನಿರ್ತೀನಿ. ಅತ್ತೆ, ನಿಮ್ಗೋಸ್ಕರನೇ ಬಂದಿದ್ದೆ. ಚಿನ್ನಿಗೆ ಶಾಸ್ತ್ರ ಇದೆ. ಇಲ್ಲಿ ನೋಡಿ, ಮೊದಲನೇ ಪತ್ರಿಕೆ ನಿಮ್ಗೆ ಕೊಡ್ಬೇಕಂತ ಬಂದೆ. ನೋಡಿ, ಇದರಲ್ಲಿ ನಿಮ್ಮ ಹೆಸರು, ಮಾವಯ್ಯನ ಹೆಸರು ಬರ್ಸಿದ್ದೀನಿ. ಇಲ್ಲೆಲ್ಲೋ ಬರ್ತಿದ್ದಾರೆ. ಪ್ರಭಾ, ಸ್ವಲ್ಪ ಓದಿ ಹೇಳ್ಕೊಳೆ. ಪತ್ರಿಕೆಯಲ್ಲಿ ಹೆಸರು ಬರ್ಸಿದ್ ಮಾತ್ರಕ್ಕೆ ನಿನ್ ಮನೆಗ್ ನಾನ್ ಬರ್ತೀನಿ ಅಂತ ಹೇಗ್ ಅನ್ಕೊಂಡ್ಯೆ? ಬರಲ್ಲ ಅಂತ ಬಿಡ್ಸ್ ಹೇಳಿದ್ಮೇಲೂ ಮತ್ತೆ ಬಂದಿದ್ಯಲ್ಲೇ? ಯಾಕೆ? ನಿನ್ ಹಿಂದೆ ಬಂದು ನಾನಿದೀನಿ ಅಂತ ನಿನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ನಲ್ಲ ಆ ದೊಡ್ಡಯ್ಯನ್ ಮೊಮ್ಮಗ, ಅವನಿದಾನಲ್ಲ. ಇನ್ ನಾವ್ಯಾಕೆ? ಹೋಗೆ ಇಲ್ಲಿಂದ ಅಲ್ಲಿಗೆ ಈ ಮನೆ ಮೇಲೆ ಹಾರೋ ಕಾಗೆ ಕೂಡ ಬರಲ್ಲ. ಹೋಗೆ. ಅತ್ತೆ, ಇದೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ. ಚಿನ್ನಿಗೆ ಶಾಂತಿ ಹೋಮ ಮಾಡಿಸ್ಬೇಕಂತ ಜ್ಯೋತಿಷಿಗಳು ಹೇಳಿದ್ದಾರೆ. ನೀವು ಮಾವಯ್ಯ ಹೋಮ ಮಾಡಿದ್ರೆ ಅಪಾಯ ತಪ್ಪುತ್ತೆ ಅಂದಿದ್ದಾರೆ. ನೀವಿಬ್ರು ತಪ್ಪದೆ ಬರ್ಬೇಕು ಅತ್ತೆ. ನಂಗಿರೋದು ಚಿನ್ನಿ ಮಾತ್ರ ಅಲ್ವಾ ಅತ್ತೆ? ಅವಳಿಗೇನಾದ್ರೂ ಆದ್ರೆ ನಾನು ಬದುಕಿರಲ್ಲ ಅತ್ತೆ. ನಿಮ್ಗೆ ಕೈ ಮುಗಿತೀನಿ. ನೋಡು, ನೀನು ಇಲ್ಲಿ ಬೆಳ್ದಿರೋ ಸರ್ಸು ಅಲ್ವೇ? ಮನೆ ದಾಟ್ತಿದ್ ಹಂಗೆ ನೀನು ದೊಡ್ಡ ದೊಡ್ಡ ಜನಗಳು ಬೇಕಾದಷ್ಟು ಸಿಕ್ಕಿದ್ದಾರೆ. ನಿನ್ನ ಅತ್ತೆ ಮಾವ ಬಂದು ಹೋಮ ಮಾಡದೆ ಇದ್ರೆ ನಿನ್ ತಂಗಿಗಿರೋ ಗಂಡಾಂತರ ತಪ್ಪಲ್ಲ ಅನ್ಕೊಂಡು ವಿಧಿ ಇಲ್ದೆ ಬಂದಿದ್ಯಾ ಹೊರತು ನಮಗೋಸ್ಕರ ಏನ್ ಬಂದಿಲ್ಲ. ನೀನಲ್ಲಿ ಏನೇನ್ ಏರ್ಪಾಡು ಮಾಡಿಸ್ತಿದ್ಯಾ, ಯಾರ್ಯಾರೆಲ್ಲ ನಿನ್ ಹಿಂದೆ ಇದಾರೆ ಅನ್ನೋದು ಎಲ್ಲ ಗೊತ್ತಾಗ್ತಿದೆ ಕಣೆ. ಹೋಗು, ಅವ್ರನ್ನೇ ಆ ಓಮದ್ ಮುಂದೆ ಕೂರ್ಸಿ ಆ ಪೂಜೆ ಏನೋ ಮಾಡ್ಕೊಳಕ್ ಹೇಳು. ನಾವಂತೂ ಬರೋದಿಲ್ಲ. ಅತ್ತೆ, ಅಂತ ಮಾತು ಹೇಳ್ಬೇಡಿ ಅತ್ತೆ. ನಂಗೆ ನಿಮ್ ಬಿಟ್ರೆ ಯಾರು ಇಲ್ಲ. ನೀವೇ ಮುಂದೆ ನಿಂತು ಮಾಡ್ಬೇಕಾಗಿರೋ ಕಾರ್ಯ ಅತ್ತೆ. ಬರಲ್ಲ ಅನ್ಬೇಡಿ ಅತ್ತೆ. ಚಿನ್ನಿ ಮುಖ ನೋಡ್ಕೊಂಡಾದ್ರೂ ಬನ್ನಿ ಅತ್ತೆ. ಬಾರೆ. ಅತ್ತೆ, ಅತ್ತೆ, ಅತ್ತೆ ಬಾಗ್ಲು ತೆಗೀರಿ ಅತ್ತೆ. ನನ್ ಮಾತು ಕೇಳಿ ಅತ್ತೆ. ಅತ್ತೆ ಬಾಗ್ಲು ತೆಗೀರಿ ಅತ್ತೆ. ಅತ್ತೆ ಬನ್ನಿ ಅತ್ತೆ. ಅತ್ತೆ 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 ಬಾಗ್ಲು ತೆಗೀರಿ ಅತ್ತೆ. ಅತ್ತೆ ಅತ್ತೆ, ಚಿನ್ನಿ ಒಳ್ಳೆ ಕೆಲ್ಸಕ್ಕೆ ಬಂದು ಹೋಗಿ ಅತ್ತೆ. ಅತ್ತೆ ನೀವು ಬರ್ಲೇಬೇಕು ಅತ್ತೆ. ಅತ್ತೆ ಅತ್ತೆ ಬರ್ತಾನೆ ಇಲ್ಲ. ಎಷ್ಟು ಕರೆದ್ರು ಯಾಕೆ ಬರ್ತಿಲ್ಲ? ಇನ್ ಹೇಗ್ ಕರಿಬೇಕು? ಇನ್ಯಾರು ಕರೆದ್ರೆ ಬರ್ತಾರೆ?